ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ನಾನು 35-38 ವರ್ಷದಿಂದ ಇಲ್ಲೇ ನಿಮ್ಮ ನಜರ್ಬಾದು ಅಲ್ಲೊಂದು ಕಾಂಪ್ಲೆಕ್ಸ್ ಅಲ್ಲೊಂದು ಚೆನ್ನಾಂಬಿಕಾ ಚಿತ್ರಮ ಹಂಚಿಕೆದಾರನಾಗಿದ್ದೆ. ಇಲ್ಲೂ ನಾನು ಸ್ವಲ್ಪ ದಿವಸ ಇದ್ದೆ ಮೈಸೂರಲ್ಲಿ. ಅಲ್ಲಿ ಸಂಪಾದನೆ ಮಾಡಿದ ದುಡ್ಡಲ್ಲಿ 83-84ರಲ್ಲಿ ಒಂದು 45 ಎಕರೆ ಲ್ಯಾಂಡ್ ಖರೀದಿ ಮಾಡಿದ್ದೆ. 83-84ರಲ್ಲಿ ಮಹಾನ್ ನಾಯಕರು ಸಿದ್ದರಾಮಯ್ಯವರು ಏನು ರಾಜ್ಯದ ಸಂಪತ್ತನ್ನು ಉಳಿಸಾರಿ. ಇವ್ರ ಯೋಗ್ಯತೆಗೆ ಆ ನೈಸ್ ಯೋಜನೆ ಹೆಸರಿನಲ್ಲಿ ಲೂಟಿ ಆಯಿತು. ಸದನ ಸಮಿತಿ ಕೇಳ್ರಿ, ಸದನ ಸಮಿತಿ ರಿಪೋರ್ಟ್ ಕೊಟ್ಟರು ಅಲ್ಲಿ ಏನೇನು ಅಕ್ರಮ ಆಗಿದೆ ಅಂತೇಳಿ. ಈ ರಾಜ್ಯ ಉಳಿಸೋರು ಮಹಾನ್ ನಾಯಕರು, ಈ ಮುಖ್ಯಮಂತ್ರಿ ಮೊನ್ನೆ ಹೈಕೋರ್ಟಲ್ಲಿ ತೀರ್ಮಾನ ಕೊಟ್ಟಿದ್ದಾರೆ. ಏನು ಮಾಡಿದ್ದೀರಿ ಇಷ್ಟು ವರ್ಷ ಆಯ್ತಲ್ಲ? ನಂದು ಯಾವುದೋ 4 ಎಕರೆ ಭೂಮಿ ಒತ್ತುವರಿ ಮಾಡಿಬಿಟ್ಟಿದ್ದೀನಂತೆ. 4 ಎಕರೆನ 83ರಲ್ಲಿ ಖರೀದಿ ಮಾಡಿದ್ದು. ಹೌದಪ್ಪ, ನಾನು ಇವತ್ತಿನವ್ರಿಗೆ ಬಾಯಿ ಬಿಟ್ಟಿಲ್ಲಿ ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಸಿದ್ದರಾಮಯ್ಯ ನಿಮ್ಮ ಟಾರ್ಗೆಟ್ ಅಂದ್ರಲ್ಲ, ಅದಕ್ಕೆ ನಾನು 4 ಎಕರೆ ಭೂಮಿ ವಶಪಡಿಸ್ಕೊಳ್ಳೋಕ್ಕೆ SIT ರಚನೆ ಮಾಡ್ತಾರೆ. SITನ ಇತಿಹಾಸದಲ್ಲಿ ಯಾವುದೂ ಗೊತ್ತಿಲ್ಲ ನನಗೆ. ನಾನು 4 ಎಕರೆ ಭೂಮಿ, ನನಗೆ ಇನ್ನೂ 4 ಎಕರೆ ಸರ್ಕಾರ ಕೊಡಬೇಕಲ್ಲಿ. ನಾನು ಖರೀದಿ ಮಾಡಿರೋದಕ್ಕೆ ಶಾರ್ಟೇಜ್ ಇದೆ. ನಾನು ತಗೊಂಡಿರೋ ಭೂಮಿ ಇಷ್ಟು ಹಿಂಸೆ ಕೊಡ್ತಾ ಇದ್ದೀರಲ್ಲ, ಯಾವ್ಯಾವುದು ಉಳಿಸಿದೆಯಪ್ಪ? 65 ಎಕರೆ ಫಾರೆಸ್ಟ್ ಲ್ಯಾಂಡ್ನ ಸ್ವೇಚ್ಛಾಚಾರವಾಗಿ ಕೊಟ್ಟಿದ್ದೀರಲ್ಲಪ್ಪ ಸಂಘ ಸಂಸ್ಥೆಗಳಿಗೆ ಕ್ಯಾಬಿನೆಟ್ನಲ್ಲಿಟ್ಟು. ನೀವು ರಾಜ್ಯ ಉಳಿಸಾರ? ರಾಜ್ಯದ ಆಸ್ತಿ ಉಳಿಸ್ತೀರಾ? ರೀಡು ಹೆಸರಿನಲ್ಲಿ ಎಲ್ಲೋಯ್ತಪ್ಪ ನಿಮ್ಮ ಕೆಂಪಣ್ಣನ ರಿಪೋರ್ಟು? ಮೂಡ ಯಾವ್ಯಾವ ರೀತಿ ನೀವು ಸೇಫ್ ಮಾಡ್ಕೊಳ್ಳೋದಕ್ಕೆ ಏನೇನು ಮಾಡಿದಿರಿ ಅನ್ನೋದೇನು ಗೊತ್ತಿಲ್ವ ನನಗೆ. ನಾನು ಅಧಿಕಾರದಲ್ಲಿದ್ದಾಗಲೂ ಎಂದೂ ಸಹ ನನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳಿಲ್ಲ. ACB ರಚನೆ ಮಾಡಿದ್ರಿ ಸಿದ್ದರಾಮಯ್ಯನವರೇ. ACB ರಚನೆ ಮಾಡಿ ಎಷ್ಟೆಷ್ಟು ಕೇಸ್ ಮುಚ್ಚಾಕೊಂಡ್ರಿ? ಲೋಕಾಯುಕ್ತದಲ್ಲಿದ್ದ ಕೇಸ್ಗಳು ಎಷ್ಟು ಮುಚ್ಚಾಕ್ಸಿದ್ದೀರಿ? ನಿಮ್ಮ ಮೇಲೆ ಬಂದಂಥ ದೂರುಗಳು. ನಾನು ಇನ್ನೂ 2 ಕೇಸ್ ಎದುರಿಸ್ತಾ ಇದ್ದೀನಿ 14 ವರ್ಷದಿಂದ ಕೋರ್ಟಲ್ಲಿ. ಇನ್ನೂ 2 ಕೇಸು ನಡೀತಾನೇ ಇವೆ. ಅವರ ಒಂದು ಏನು ನಡೆದಿದೆ ಫ್ಯಾಮಿಲಿನಲ್ಲಿ, ಅದು ಪ್ರತಿನಿತ್ಯ ಯಾವ ರೀತಿ ಪ್ರಚಾರನೂ ಕೊಟ್ಕೋತಾರೆ. ದೇವೇಗೌಡರನ್ನ ಈ ವಯಸ್ಸಿನಲ್ಲಿ ಕುಗ್ಗಿಸ್ಬೇಕಲ್ಲ, ಇದಕ್ಕೆ ಇವತ್ತು ಇದೆಲ್ಲ ಒಂದು ಹುನ್ನಾರ ನಡೆಸ್ಕೊಂಡು ಹೊರಟಿದ್ದಾರೆ. ಸಿದ್ದರಾಮಯ್ಯನವರು ದೇವೇಗೌಡರ ಜೊತೆ ಬೆಳೆದು ಪಾಪ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ನಾವು ಯಾರು ಜೀವನದಲ್ಲಿ ಮರೆಯೋಕೆ. ಏನು 30 ಲಕ್ಷ SIT ಅಧಿಕಾರಿಗಳಿಗೆ ಬಹುಮಾನ ಬೇರೆ ಅಂತೆ. ಬಹುಮಾನ ಬೇರೆ ಇತಿಹಾಸದಲ್ಲಿ ಯಾರು? ನಾನು ವೀರಪ್ಪನಿಗೆ ಕೊಟ್ಟಿದ್ದೊಂದು ನೋಡಿದ್ದೆ. ವೀರಪ್ಪನದು ಇದರಲ್ಲಿ ಕೆಲಸ ಮಾಡಿದಂಥ ಅಧಿಕಾರಿಗಳಿಗೆ. ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲೇ ಕೊಟ್ಟಿರೋದು 30 ಲಕ್ಷ ರೂಪಾಯಿ ಇದಂತೆ ಬಹುಮಾನ SIT ಅವರಿಗೆ. ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಈ ರಾಜ್ಯದಲ್ಲಿ JDSನ ಲಕ್ಷಾಂತರ ಕಾರ್ಯಕರ್ತರು ಇನ್ನೂ ಬದುಕಿದ್ದಾರೆ. ಅವ್ರ ಪಕ್ಷ ಉಳಿಸ್ತಾರೆ. ಮೈಸೂರು ಜಿಲ್ಲೆನಲ್ಲಿ ಮುಂದಿನ ಚುನಾವಣೆ JDS BJP ಎರಡೂ ಪಕ್ಷಗಳು ಜೊತೆಗೂಡಿ 11 ಸೀಟ್ ಏನಿದೆ ಮೈಸೂರಿನಲ್ಲಿ, 11 ಸೀಟ್ನು ಗೆದ್ದರೂ ಆಶ್ಚರ್ಯಪಡಬೇಡಿ. ಏನು ಹೇಳಿ? ಬೇಕಾದಷ್ಟು ಜನ ಅಭ್ಯರ್ಥಿಗಳವರೇ ಬರ್ತಾರೆ, ಅವ್ರದ್ದೇ ಯಾಕೆ ಹೇಳ್ತೀರಿ? ಇಲ್ಲ, ಅವರು ನಮ್ಮ ಜೊತೆನಲ್ಲಿ ಸದ್ಯಕ್ಕಂತೂ ಇಲ್ಲ. ಅವರು ಬೇರೆ ಬೇರೆ ಪಕ್ಷದ ನಾಯಕರ ಜೊತೆ ಬ್ಯುಸಿಯಾಗಿದ್ದಾರೆ. ಅದರ ಬಗ್ಗೆ ನಾನು ಯಾಕೆ ಚರ್ಚೆ ಮಾಡಲಿ? ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇವತ್ತು ಅಭ್ಯರ್ಥಿ ಆಗ್ತಕ್ಕಂಥ ವಿಷಯದಲ್ಲಿ ದೊಡ್ಡ ಮಟ್ಟದಲ್ಲೇ ತಯಾರಾಗಿದ್ದಾರೆ ಎಲ್ಲರೂ. ಕಾರ್ಯಕರ್ತರ ಒಂದು ಅಪೇಕ್ಷೆ ಮೇರೆಗೆ ಏನು ತೀರ್ಮಾನ ಮಾಡಬೇಕು ಇಲ್ಲ, ಅದ್ರ ಬಗ್ಗೆ ಪದೇ ಪದೇ ಚರ್ಚೆ ಮಾಡಿ ನಾವು ಅವ್ರ ಬಗ್ಗೆ ಚರ್ಚೆ ಮಾಡೋದು ಅರ್ಥ ಇಲ್ಲ. ದಯವಿಟ್ಟು ನನ್ನ ಮಾಧ್ಯಮದ ಮಿತ್ರರಿಗೆ
ಆ ಹೆಸರನ್ನ ಪದೇ ಪದೇ ನನ್ನ ಮುಂದೆ ಕೇಳಲೇಬೇಡಿ. ಹಾಂ, ಏನು ಹೇಳಿ ಭಾಳ ಜನ ಅಭ್ಯರ್ಥಿಗಳಿದ್ದಾರೆ, ಯಾಕೆ ವರಿ ಮಾಡ್ತೀರಿ? ಚಾಮುಂಡೇಶ್ವರಿ ಕ್ಷೇತ್ರ 2026 BJP JDSನ ಸರ್ಕಾರ ಇದ್ದಾಗ ಒಂದು ಉಪಚುನಾವಣೆ ಇಲ್ಲೇ ನಡೀತು. ಆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ನನಗೂ ವಿಶೇಷವಾಗಿ ವೈಯಕ್ತಿಕವಾಗಿ ಒಂದು ಯಾವುದೋ ಋಣಾರ್ಬಂಧ ಇಟ್ಕೊಂಡಿದ್ದೀನಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನನ್ನ ಬಗ್ಗೆ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು, ಹಿರಿಯರೇ ಇರ್ಬೋದು, ಯುವಕರೇ ಇರ್ಬೋದು, ಏನು ಅಭಿಮಾನ ಇಟ್ಕೊಂಡಿದ್ದಾರೆ, ಜಾತಿ ಭೇದ ಮರೆತು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಆ ಕ್ಷೇತ್ರದ ಬಗ್ಗೆ, ಚಾಮುಂಡೇಶ್ವರಿ ಕ್ಷೇತ್ರದ ಬಗ್ಗೆ. ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ನನಗೂ ಏನೊಂದು ಅನ್ಯೋನ್ಯ ಸಂಬಂಧ ಇದೆ. ಆ ಕ್ಷೇತ್ರದಲ್ಲಿ ಯಾರ ಅಭ್ಯರ್ಥಿಗಳಾದರೂ ಚುನಾವಣೆಯಲ್ಲಿ ಗೆಲ್ತಾರೆ, ಸಮರ್ಥವಾದ ಅಭ್ಯರ್ಥಿಗಳಿದ್ದಾರೆ. ಇವತ್ತು ಕೆಲವು ಘಟನೆಗಳು ಕಳೆದ 1 ವರ್ಷದಿಂದ ಏನು ನಡೆದಿದೆ, ನನ್ನ ಮನಸ್ಸಿಗೂ ನೋವಿದೆ. ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಬಿಡ್ತಾನ? ಏನು ತಪ್ಪು ಮಾಡಿದ್ದೀನಿ ಅಂತ ರಾಜೀನಾಮೆ ಕೊಡಬೇಕು ಮೂಡಾದಲ್ಲಿ ನಾನು? ಇಲ್ಲ ನನ್ನ ಜೀವನದಲ್ಲಿ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ರಾಜೀನಾಮೆ ಕೊಡಬೇಕು? ಸರ್ಕಾರ ನಡೆಸಿದಾಗ ಸರ್ಟಿಫಿಕೇಟ್ ಅವ್ರಿಗೆ ಕೊಡ್ತಾರೆ, ನಮಗೆ ಒಂದು ದಿವ್ಸ ಕೊಡಲಿಲ್ಲಪ್ಪ. ಅವ್ರು ನಾನು ಇಟ್ಕೊಂಡು ಓಡಾಡಲ್ಲ, ಇಲ್ಲಿ ಪಕ್ಷ ಕಟ್ಟಲ? ಅದರಿಂದ ನಿಷ್ಠಾವಂತ ಕಾರ್ಯಕರ್ತರು ಬೇಕಾದಷ್ಟು ಜನ ಇದ್ದಾರೆ, ಅವ್ರು ಕಟ್ತಾರೆ. ಇಲ್ಲ, ಚಾಮರಾಜ ಕ್ಷೇತ್ರದಲ್ಲಿ ಈಗ ಅದರ ಬಗ್ಗೆ ಯಾವುದೇ ರೀತಿಯ ಗೊಂದಲ ಇಲ್ಲ. ಇಲ್ಲಿ JDS BJP ಪ್ರಶ್ನೆಗಿಂತ ಹೆಚ್ಚಾಗಿ ನಾವು ಗೆಲ್ಲಬೇಕಷ್ಟೇ, 11 ಸ್ಥಾನ ಗೆಲ್ಲಬೇಕು. BJP ಅಭ್ಯರ್ಥಿ ಸಮರ್ಥಿದ್ದಾರೆ ಅಂತಕ್ಕಂಥದ್ದು BJP ಅಭ್ಯರ್ಥಿ ನಿಲ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.